ಈ ಸ್ಯಾಲರಿಗೆ ಸಿಟಿ ಲೈಫ್ ನಡೆಯಲ್ಲ, ಈ ಜಾಬ್ ನನ್ನ ಡಿಗ್ರಿಗೆ ಮ್ಯಾಚ್ ಆಗ್ತಾ ಇಲ್ಲ ಅಂಡ್ ಈ ಜಾಬ್ ನನ್ನ ಇಮೇಜನ್ನು ಸ್ಪಾಯಿಲ್ ಮಾಡ್ತಾ ಇದೆ ಎಂಬಂತಹ ಮೈಂಡ್ ಕಾನ್ಸೆಪ್ಟ್ಗಳನ್ನು ಇಟ್ಕೊಂಡಿರ್ತಾರೆ. ದಿಸ್ ಕೈಂಡ್ ಆಫ್ ಜಾಬ್ಗಳನ್ನು ರಿಜೆಕ್ಟ್ ಮಾಡಿದ್ರೆ ಬ್ಯಾಕ್ ಟು ಹೋಮ್ ಅಂತ, ಅದರ್ವೈಸ್ ಅಕ್ಸೆಪ್ಟ್ ಮಾಡಿದ್ರೆ ಸಿಂಪಲ್ ರೇಂಜ್ ಆಫ್ ಸರ್ವೈವಲ್ ಲೈಫ್. ಫೈನಲಿ ಈ ಸ್ಟೋರಿಯಲ್ಲಿನ ವಿಲನ್ ಯಾರು? ಈ ಥರ ಕಂಡೀಷನ್ಗಳು ಸಿಚುವೇಶನ್ಗಳನ್ನು ಕ್ರಿಯೇಟ್ ಮಾಡ್ತಿರೋರು ಯಾರು? ಅಂಡ್ ಈ ಥರ ರನ್ ಆಗ್ತಿರೋ ಸೈಕಲ್ಗೆ ಬ್ರೇಕ್ ಹಾಕಬೇಕಾಗಿರೋರು ಯಾರು? ಇವತ್ತು ನಮ್ಮ ಸಿಟಿಗಳಲ್ಲಿ ತುಂಬ ಜನರು ಕೆಲಸಗಳನ್ನು ಹುಡುಕ್ತಾ ಇದ್ದಾರೆ ಆ್ಯಂಡ್ ಅಷ್ಟೇ ಫಾಸ್ಟಾಗಿ ಆ್ಯಂಡ್ ಈಸಿಯಾಗಿ ಕೆಲಸಗಳನ್ನು ಗೇನ್ ಮಾಡ್ತಾ ಇದ್ದಾರೆ. ಅದು ಲೋಕಲ್ಸ್ ಅಲ್ಲ, ಬೇರೆ ಕಡೆಯಿಂದ ಬಂದಂತಹ ಮೈಗ್ರೆಂಟ್ಸ್, ಅಂದರೆ ವಲಸೆ ಕಾರ್ಮಿಕರು. ಲೋಕಲ್ಸ್ ಹತ್ರ ಆ ಕೆಲಸಗಳಿಗೆ ಬೇಕಾಗಿರುವ ಕ್ವಾಲಿಫಿಕೇಷನ್ ಇದೆ, ಡೆಡಿಕೇಶನ್ ಇದೆ ಆ್ಯಂಡ್ ಸ್ಟ್ರಗಲ್ ಕೂಡ ಇದೆ. ಆದರೆ ಆ ಕೆಲಸ ಲೋಕಲ್ಗಳಿಗೆ ಸಿಗ್ತಾ ಇಲ್ಲ. ಬಿಕಾಸ್ ಆಫ್ ವೈ? ಲೋಕಲ್ಸ್ ಹ್ಯಾವ್ ಎ ಡಿಗ್ನಿಟಿ, ಸೋಷಿಯಲ್ ಪ್ರೆಸ್ಟೀಜ್ ಆ್ಯಂಡ್ ಬಿಗ್ ಫುಲ್ಫಿಲ್ಡ್ ಡ್ರೀಮ್ಸ್. ಇಟ್ಸ್ ಓಕೆ ಅಂತ ಲೋಕಲ್ ಗ್ಯಾಂಗ್ ಫರ್ಗ್ಯಾಟ್ 9 to 5 ಜಾಬ್ ಅಂತ ಸೈಡ್ಗೆ ಇಟ್ಟು ಹೊರಗಡೆ ಏನಾದರೂ ಬಿಸ್ನೆಸ್ ಮಾಡೋಣ ಅಂತ ಆಚೆ ಬಂದು ನೋಡಿದ್ರೆ ಆಲ್ರೆಡಿ ಸ್ಟ್ಯಾಂಡಪ್ ಆಗಿ ನಿಂತಿರುವ ಎಷ್ಟೋ ಬಿಸ್ನೆಸ್ಗಳು ಕಣ್ಣ ಮುಂದೆ ಕಾಣ್ತವೆ. ಆದರೆ ಆ ಬಿಸ್ನೆಸ್ ಓನರ್ಗಳು ಯಾರೂ ನಮ್ಮವರಲ್ಲ ಆ್ಯಂಡ್ ಈವನ್ ಅವರ ಮುಖ ಪರಿಚಯವೂ ಸಹ ಇರುವುದಿಲ್ಲ. ಓಕೆ, ಸೇಮ್ ಲೋಕಲ್ ಯೂತ್ಸ್ ಊಟ ಮಾಡ್ತಾ ನೆಕ್ಸ್ಟ್ ಸ್ಟೆಪ್ ಬಗ್ಗೆ ಯೋಚನೆ ಮಾಡೋಣ ಅಂತ ಹೋಟೆಲ್ ಒಳಗೆ ಹೋದರೆ ಕ್ಯಾ ಚಾಹಿಯೇ ಭಯ್ಯ ಅಂತ ಹೋಟೆಲ್ ಸಪ್ಲೈಯರ್ ಕೇಳ್ತಾನೆ. ಅಂದರೆ ಇವನ್ ಲಾಸ್ಟ್ ಆಪ್ಷನ್ ಹೋಟೆಲ್ ಸರ್ವರ್ ಕೂಡ ನಮ್ಮವನಲ್ಲ. ಇನ್ ದಟ್ ಸಿಚುವೇಶನ್ ದಟ್ ಲೋಕಲ್ ಗ್ಯಾಂಗ್ ವಾಸ್ ಶಾಕ್ಡ್ ಬಿಕಾಸ್ ಆಫ್ ಚಿಕ್ಕ ಪುಟ್ಟ ಸ್ಮಾಲರ್ ಜಾಬ್ಗಳನ್ನು ಕೂಡ ಇವರು ಅಕ್ವೈರ್ ಮಾಡಿಕೊಂಡಿದ್ದಾರೆ ಅಂತ. ಸೊ ವಾಟ್ ವಿ ಕ್ಯಾನ್ ಡೂ ಫಾರ್ ಅವರ್ ಫ್ಯೂಚರ್ ಎಂಬಂತಹ ಪ್ರಶ್ನೆಗಳು ಮುಂದೆ ಬರುತ್ತವೆ. ದಿ ಸೇಮ್ ಗ್ರೂಪ್, ಆದರೆ ಬೇರೆ ಊರಿಂದ ಬಂದಂತಹ ಕಾರ್ಮಿಕರು. ಹುಟ್ಟಿದ ಊರು, ಮನೆ, ತಂದೆ ತಾಯಿ, ತಮ್ಮ ಎಲ್ಲ ನೇಟಿವ್ ಫ್ಯಾಮಿಲಿಗಳನ್ನು ಬಿಟ್ಟು 106 ಕಿಲೋಮೀಟರ್ಗಳು ಟ್ರಾವೆಲ್ ಮಾಡ್ತಾ ಹೊರಗಡೆ ಬಂದಿದ್ದಾರೆ. ಬಿಕಾಸ್ ಆಫ್ ಓನ್ಲಿ ಫಾರ್ ಸರ್ವೈವಿಂಗ್ ಇನ್ ದೇರ್ ಲೈಫ್. ಅವರಿಗೆ ಡಿಗ್ನಿಟಿ ಮೇಂಟೈನ್ ಮಾಡೋ ಅವಶ್ಯಕತೆ ಇರಲ್ಲ, ಸೋಷಿಯಲ್ ಪ್ರೆಸ್ಟೀಜ್ ಬೇಕಾಗಿಲ್ಲ, ಹೇಳಿಕೊಳ್ಳುವ ರೀತಿ ದೊಡ್ಡ ದೊಡ್ಡ ಡ್ರೀಮ್ಗಳಿದ್ದರೂ ಸಹ ಎಲ್ಲವನ್ನ ಸ್ಯಾಕ್ರಿಫೈಸ್ ಮಾಡಿ ಸದ್ಯಕ್ಕೆ ಕೆಲಸ ಸಿಕ್ಕರೆ ಸಾಕು ಎನ್ನುವ ಇಂಟೆನ್ಷನ್ನಿಂದ ದೇ ಆರ್ ಟ್ರಾವೆಲ್ ಲಾಟ್ ಆಫ್ ಕಿಲೋಮೀಟರ್. ಇಂಥದ್ದೇ ಕೆಲಸ, ಇಷ್ಟೇ ಸಂಬಳ ಇರಬೇಕು ಎನ್ನುವ ಮಿನಿಮಮ್ ಗೋಲ್ ಸಹ ಇರುವುದಿಲ್ಲ. ಕೆಲಸ ಎಲ್ಲಿಯಾದರೂ ಸರಿ, ಯಾವುದಾದರೂ ಸರಿ, ಎಲ್ಲ ಸಿಚುವೇಶನ್ಗಳಿಗೆ ಪ್ರಿಪೇರ್ಡ್ ಆಗಿ ನಿಂತಿರ್ತಾರೆ ಆ್ಯಂಡ್ ಅಷ್ಟೇ ಬೇಗ ಕೆಲಸಗಳನ್ನು ಕೂಡ ಗೇನ್ ಮಾಡ್ತಾರೆ. ಬಿಕಾಸ್ ಆಫ್ ಔಟ್ಸೈಡರ್ಸ್ ಆರ್ ರೆಡಿ ಟು ವರ್ಕ್ ಫಾರ್ ಲೆಸ್ ಇನ್ಕಮ್, ಸ್ಟೇ ಸೈಲೆಂಟ್, ನೋ ಎಕ್ಸ್ಟ್ರಾ ಕ್ವಶನ್ಸ್ ಆ್ಯಂಡ್ ನೋ ಮೋರ್ ಆರ್ಗ್ಯುಮೆಂಟ್ಸ್. ಈ ಡಾಕ್ಯುಮೆಂಟ್ರಿ ಉದ್ದೇಶ ಯಾರನ್ನು ಬ್ಲೇಮ್ ಮಾಡುವುದಲ್ಲ ಆ್ಯಂಡ್ ದಿಸ್ ಇಸ್ ನಾಟ್ ಎ ಫೈಟ್ ಫಾರ್ ಲೋಕಲ್ಸ್ ಆ್ಯಂಡ್ ಮೈಗ್ರೆಂಟ್ಸ್. ಬೆಂಗಳೂರಿನ ಅಭಿವೃದ್ಧಿ ಸೂಚ್ಯಂಕ ಹೆಚ್ಚಿದ ಉದ್ಯೋಗಾವಕಾಶಕ್ಕಾಗಿ ರಾಜಧಾನಿಯತ್ತ ಜನ ಬರ್ತಾ ಇದ್ದಾರೆ, ವಲಸೆ ಬರ್ತಾ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದ ನಮ್ಮ ಬೆಂಗಳೂರಿನ ದಿಸ್ ಇಸ್ ದ ಫೈಟ್ ಬಿಟ್ವೀನ್ ಸಿಸ್ಟಮ್ ಆ್ಯಂಡ್ ಹ್ಯೂಮನ್ಸ್. ಇಲ್ಲಿ ಹೂ ಈಸ್ ವಿಲನ್, ಹೂ ಈಸ್ ವಿಕ್ಟಿಮ್ಸ್ ಆ್ಯಂಡ್ ಹೂ ವಿಲ್ ಅಲ್ಟಿಮೇಟ್ಲಿ ಸರ್ವೈವ್ ಇನ್ ದಿಸ್ ಪ್ರೆಸೆಂಟ್ ಸಿಚುವೇಶನ್ ಎಲ್ಲವನ್ನು ತಿಳಿದುಕೊಳ್ಳೋಣ. ವೆಲ್ಕಮ್ ಟು ದಿ ಪವರ್ಫುಲ್ ಡಾಕ್ಯುಮೆಂಟರಿ ಆಫ್ ರಿಯಲ್ ವರ್ಲ್ಡ್ ಕಂಡೀಷನ್ಸ್ ಆಫ್ ಮೈಗ್ರೆಂಟ್ಸ್ ವಿತ್ ದಿ ಚಾನಲ್ ಆಫ್ ಹರ್ಷಾ. ರಾಜ್ಯದ ಒಳ ಜಿಲ್ಲೆಗಳಿಂದಲೂ ಜೀವನೋಪಾಯಕ್ಕಾಗಿ ಜನರು ಹೆಚ್ಚಾಗಿ ಬೆಂಗಳೂರಿಗೆ ವಲಸೆ ಬರುತ್ತಿದ್ದಾರೆ ಅಂತ ಅಯಸ್ಕಾಂತದಂತೆ ಸೆಳಿತಾ ಇದೆ ಸಿಲಿಕಾನ್ ಸಿಟಿ ಬೆಂಗಳೂರು. ವೈ ಡು ವಿ ಆಲ್ವೇಸ್ ಥಿಂಕ್ಸ್ ಮೈಗ್ರೆಂಟ್ಸ್ ಆರ್ ಟೇಕಿಂಗ್ ಅವರ್ ಜಾಬ್? ಯಾವ ಥರನಾದ ಕೈಂಡ್ ಆಫ್ ಜಾಬ್ಗಳನ್ನು ವಲಸೆ ಕಾರ್ಮಿಕರು ಅಕ್ವೈರ್ ಮಾಡ್ತಾರೆ ಅಂದರೆ ಓವರ್ 85 to 90% ಆಫ್ ಮೈಗ್ರೆಂಟ್ಸ್ ವರ್ಕರ್ ಆರ್ ಇನ್ ಇನ್ಫಾರ್ಮಲ್ ಸೆಕ್ಟರಲ್ಲಿ ಬರ್ತಾರೆ. ಕಾಂಟ್ರಾಕ್ಷನ್, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್, ಹೋಟೆಲ್ ವರ್ಕ್, ಸೆಕ್ಯೂರಿಟಿ ವರ್ಕ್, ಡೆಲಿವರಿ ಏಜೆನ್ಸಿ ಆ್ಯಂಡ್ ಗಾರ್ಮೆಂಟ್ಸ್ ಮತ್ತು ಫ್ಯಾಕ್ಟರೀಸ್ಗಳಲ್ಲಿ, ಕ್ಲೀನಿಂಗ್ ಜಾಬ್ಸ್, ಲೋಡಿಂಗ್ ಜಾಬ್ಸ್, ಹೆಲ್ಪಿಂಗ್ ಜಾಬ್ಸ್, ದಿಸ್ ಕೈಂಡ್ ಆಫ್ ಸೆಕ್ಟರ್ಗಳಲ್ಲಿ ಮೋಸ್ಟ್ ಮೈಗ್ರೆಂಟ್ ಜಾಬ್ಗೋಸ್ಕರ ಹೋರಾಡ್ತಾರೆ ಸರ್ವೈವಲ್ ಮಾಡ್ತಾ ಲೈಫ್ ರನ್ ಮಾಡೋದಕ್ಕೆ. ಮೇನ್ಲಿ ಅವರ ಪೊಸಿಷನ್ಗಳು ಅವರ ಎಜುಕೇಷನ್ ಪಾಯಿಂಟ್ ಆಫ್ ವ್ಯೂವಿಂದ ದಿಸ್ ಜಾಬ್ ಸೂಟಬಲ್ ಫಾರ್ ಮೀ ಅಂತ ಅಕ್ಸೆಪ್ಟ್ ಮಾಡ್ಕೊತಾರೆ. ಈ ಸೆಕ್ಟರ್ಗಳಲ್ಲಿ ಲೋಕಲ್ಸ್ಗಳು ಕಡಿಮೆ ಇಂಟ್ರೆಸ್ಟ್ಗಳನ್ನು ತೋರಿಸ್ತಾರೆ ಆ್ಯಂಡ್ ದಿಸ್ ಕೈಂಡ್ ಆಫ್ ಜಾಬ್ಗಳು ಎಷ್ಟೋ ಹುಡುಕಿಕೊಂಡು ಬಂದಿರೂ ಸಹ ತಮ್ಮ ವೈಟಿಂಗ್ ಲಿಸ್ಟ್ನಲ್ಲಿ ಇರಿಸಿಕೊಂಡಿರ್ತಾರೆ. ಬಿಕಾಸ್ ಆಫ್ ಆಲ್ರೆಡಿ ವಿ ನೋ ಅಬೌಟ್ ದಟ್ ಲೋಕಲ್ಸ್ ಹ್ಯಾವ್ ಡಿಗ್ನಿಟಿ, ಸೋಷಿಯಲ್ ಪ್ರೆಸ್ಟೀಜ್ ಆ್ಯಂಡ್ ದೇ ಆರ್ ರೆಸ್ಪೆಕ್ಟ್ಫುಲ್ ಪೀಪಲ್ಸ್. ಇನ್ ಎವ್ರಿ ಪ್ರೈವೇಟ್ ಸೆಕ್ಟರ್ ಇಂಡಸ್ಟ್ರಿಗಳಲ್ಲಿ 60 to 70% ಇನ್ಫಾರ್ಮಲ್ ಜಾಬ್ಸ್ ಆರ್ ಫಿಲ್ಡ್ ಥ್ರೋ ಕಾಂಟ್ರಾಕ್ಟ್ ಆ್ಯಂಡ್ ರೆಫರೆನ್ಸಸ್. ಈ ಜಾಬ್ಗಳು ಯಾವುದೇ ಪೋರ್ಟಲ್ಗಳಲ್ಲಿ, ಥರ್ಡ್ ಪಾರ್ಟಿ ಸೈಟ್ಗಳಲ್ಲಿ ಆ್ಯಂಡ್ ಆಡ್ಸ್ಗಳಲ್ಲಿ ಸಿಗುವುದಿಲ್ಲ. ಲೋಕಲ್ ಯೂತ್ಸ್ಗೆ ಜಾಬ್ ಓಪನಿಂಗ್ ಯಾವಾಗ, ಯಾರ ಮುಖಾಂತರ ಹೋಗಬೇಕು ಅಂತ ಐಡಿಯಾ ಕಡಿಮೆ ಇರುತ್ತದೆ. ಆದರೆ ಮೈಗ್ರೆಂಟ್ಸ್ಗೆ ಆಲ್ರೆಡಿ ನೆಟ್ವರ್ಕ್ ಇದೆ ಆ್ಯಂಡ್ ಇದೇ ಕಂಪನಿಯಲ್ಲಿ ಕೆಲಸ ಗೇನ್ ಮಾಡಬೇಕು ಅಂತ ಫುಲ್ಲಿ ಪ್ರಿಪೇರ್ಡ್ ಆಗಿ ಬಂದಿರ್ತಾರೆ. ಇನ್ ಅವರ್ ವರ್ಲ್ಡ್ ಎನಿ ಪ್ರೈವೇಟ್ ಇಂಡಸ್ಟ್ರಿ ಎಂಪ್ಲಾಯರ್ಸ್ ಹೆವಿ ಪ್ರಿಫರ್ ಮಾಡೋದು ಈ ಮೈಗ್ರೆಂಟ್ಸ್ಗಳನ್ನು. ಬಿಕಾಸ್ ಆಫ್ ವೈ? ಲೆಸ್ ಸ್ಯಾಲರಿಗೆ ವರ್ಕ್ ಮಾಡಬೇಕು, ಓವರ್ ಟೈಮ್ ಕೊಟ್ಟಾಗ ಯಾವುದೇ ಕಂಪ್ಲೇಂಟ್ಸ್ಗಳು ಆಗಬಾರದು, ಯಾವುದೇ ಗ್ರೂಪ್ ಮತ್ತು ಯೂನಿಯನ್ ಪ್ರೆಷರ್ ಕೂಡ ಇರಬಾರ್ದು, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್
ಇಂಡಸ್ಟ್ರಿ ಆಪೋಸಿಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳಲ್ಲಿ ಕ್ವಶನ್ ರೈಸ್ ಆಗಬಾರ್ದು. ಒಂದು ತರ ಸಾಫ್ಟ್ ಅಂಡ್ ಸ್ಮೂತ್ ಆಗಿ ಇಂಡಸ್ಟ್ರಿ ರನ್ ಆಗಬೇಕು ಎನ್ನುವ ಇಂಟೆನ್ಷನ್ ಇಂದ ದೇ ಆರ್ ಪ್ರಿಫರ್ಡ್ ಮೈಗ್ರೆಂಟ್ಸ್ ಓನ್ಲಿ. ಬಿಕಾಸ್ ಆಫ್ ಮೈಗ್ರೆಂಟ್ಸ್ ಆರ್ ಎಲ್ಲ ಸಿಚುವೇಶನ್ಗಳಲ್ಲಿ ಕಾಂಪ್ರಮೈಸ್ ಆಗಿ ಕೆಲಸಗಳನ್ನ ಮಾಡ್ತಾರೆ. ಇನ್ ಎನಿ ಕೈಂಡ್ ಆಫ್ ಸ್ಮಾಲ್ ಆರ್ ಬಿಗ್ ಇಂಡಸ್ಟ್ರೀಸ್ಗಳ ಮೇನ್ ಕಾಮನ್ ಥಿಂಗ್ ಈಸ್ ಮಂತ್ಲಿ ವೇಜಸ್ ಅಂಡ್ ಬೆನಿಫಿಟ್ಸ್. ಹಾಗೆಯೇ ಯಾವುದೇ ಒಬ್ಬ ಎನಿ ಬೇಸಿಕ್ ವರ್ಕರ್, ಅವನು ಮೈಗ್ರೆಂಟ್ಸ್ ಆಗಿರಲಿ ಲೋಕಲ್ಸ್ ಆಗಿರಲಿ, ಕೆಲಸ ಶುರು ಮಾಡೋಕ್ಕೆ ಮುಂಚೆ ಅವನ ಸ್ಯಾಲರಿ ವೇಜಸ್ ಮತ್ತು ಬೆನಿಫಿಟ್ಸ್ಗಳನ್ನು ತಿಳ್ಕೊಳ್ತಾನೆ ಆ್ಯಂಡ್ ಅದನ್ನು ಬೇರೆ ಇಂಡಸ್ಟ್ರಿಗೆ ಕಂಪೇರ್ ಮಾಡಿ ನೋಡ್ತಾನೆ. ಬೇರೆ ಕಂಪನಿಯಲ್ಲೇ ಇದಕ್ಕಿಂತ ಸ್ಯಾಲರಿ ತುಂಬ ಚೆನ್ನಾಗಿ ಕೊಡ್ತಾರೆ ಆ್ಯಂಡ್ ಹೆವಿ ಬೆನಿಫಿಟ್ಸ್ಗಳು ಕೂಡ ಇದ್ದಾವೆ ಅಂತ ಲೋಕಲ್ಸ್ ಯೋಚನೆ ಮಾಡಿ ಸ್ಪಾಟಲ್ಲೇ ಕೆಲಸ ಕ್ವಿಟ್ ಮಾಡಿ ಹೋಗ್ತಾನೆ. ಆದರೆ ಮೈಗ್ರೆಂಟ್ಸ್ ವರ್ಕರ್ ಆ ಥರ ಮಾಡಲ್ಲ. ಅವನ ಸದ್ಯದ ಪರಿಸ್ಥಿತಿಗೆ ಎಂಥ ಜಾಬ್ ಆದರೂ ಸಹ ಪರವಾಗಿಲ್ಲ, ಸ್ಯಾಲರಿ ವೇಜಸ್ ಕಡಿಮೆ ಇದ್ದರೂ ಸಹ ಇಲ್ಲಿರುವಷ್ಟು ಬೆನಿಫಿಟ್ಸ್ಗಳು ಸಾಕು ಎಂದು ಕೆಲಸವನ್ನು ಅಕ್ಸೆಪ್ಟ್ ಮಾಡಿಕೊಂಡು ಸ್ಪಾಟಲ್ಲೇ ಕೆಲಸವನ್ನು ಶುರು ಮಾಡ್ತಾನೆ. ದೇರ್ ಇಸ್ ಎ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಲೋಕಲ್ ವರ್ಕರ್ ಆ್ಯಂಡ್ ಮೈಗ್ರೆಂಟ್ಸ್ ವರ್ಕರ್. ಲೋಕಲ್ಸ್ ಮೈಂಡ್ ಸೆಟ್ ಆ್ಯಂಡ್ ರಿಯಾಲಿಟಿ ಹೇಗಿರುತ್ತೆ ಅಂದರೆ ಆ್ಯಂಡ್ ಅವನ ಎಕ್ಸ್ಪೆಕ್ಟೇಷನ್ ಯಾವ ರೀತಿ ಇರುತ್ತೆ ಅಂದರೆ ಡೀಸೆಂಟ್ ಸ್ಯಾಲರಿ, ಫಿಕ್ಸ್ಡ್ ಟೈಮಿಂಗ್ಸ್, ರೆಸ್ಪೆಕ್ಟ್ ಅಟ್ ವರ್ಕ್ ಪ್ಲೇಸ್, ಗ್ರೋತ್ ಮತ್ತು ಪ್ರಮೋಷನ್ಗಳು, ಜಾಬ್ ಸ್ಟೆಬಿಲಿಟಿ. ಸೊ ಟೋಟಲಿ ವರ್ಕ್ ಮತ್ತು ಲೈಫ್ ಬ್ಯಾಲೆನ್ಸ್ ಆಗಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾನೆ. ಅಂಡ್ ಅವನ ಥಿಂಕಿಂಗ್ಸ್ ಯಾವ ಥರ ಇರುತ್ತೆ ಅಂದರೆ ಈ ಸ್ಯಾಲರಿಗೆ ಸಿಟಿ ಲೈಫ್ ನಡೆಯಲ್ಲ, ಈ ಜಾಬ್ ನನ್ನ ಡಿಗ್ರಿಗೆ ಮ್ಯಾಚ್ ಆಗ್ತಾ ಇಲ್ಲ ಅಂಡ್ ಈ ಜಾಬ್ ನನ್ನ ಇಮೇಜನ್ನು ಸ್ಪಾಯಿಲ್ ಮಾಡ್ತಾ ಇದೆ ನಿಮ್ಮಂತಹ ಮೈಂಡ್ ಕಾನ್ಸೆಪ್ಟ್ಗಳನ್ನು ಇಟ್ಕೊಂಡಿರ್ತಾರೆ. ಅಂಡ್ ಮೈಗ್ರೆಂಟ್ಸ್ ಮೈಂಡ್ ಸೆಟ್ ಕಂಪ್ಲೀಟ್ಲಿ ಸರ್ವೈವಲ್ ಲಾಜಿಕ್ ಆಗಿರುತ್ತೆ. ಮೈಗ್ರೆಂಟ್ಸ್ ಏನು ಫೇಸ್ ಮಾಡ್ತಾರೆ ಅಂದರೆ ಲೋ ಸ್ಯಾಲರಿ, ಲಾಂಗ್ ವರ್ಕಿಂಗ್ ಅವರ್, ಅನ್ಸೇಫ್ ವರ್ಕ್ ಪ್ಲೇಸ್, ನೋ ಲೀವ್ಸ್, ನೋ ಇನ್ಶೂರೆನ್ಸ್, ಶೇರ್ಡ್ ರೂಮ್ಸ್ ವಿತ್ ಪೂರ್ ಲಿವಿಂಗ್ ಕಂಡೀಷನ್ಸ್ಗಳು. ಈ ಕಂಡೀಷನ್ ಯಾರಿಗೂ ಕೂಡ ಇಷ್ಟ ಆಗಲ್ಲ. ದೆನ್ ವೈ ದೇ ಆರ್ ಆಕ್ಸೆಪ್ಟ್ ಅಂದರೆ ಬಿಕಾಸ್ ಆಫ್ ದಿಸ್ ಕೈಂಡ್ ಆಫ್ ಜಾಬ್ಗಳನ್ನು ರಿಜೆಕ್ಟ್ ಮಾಡಿದ್ರೆ ಬ್ಯಾಕ್ ಟು ಹೋಮ್ ಅಂತ, ಅದರ್ವೈಸ್ ಅಕ್ಸೆಪ್ಟ್ ಮಾಡಿದ್ರೆ ಸಿಂಪಲ್ ರೇಂಜ್ ಆಫ್ ಸರ್ವೈವಲ್ ಲೈಫ್. ಅವರ ಹಂಗರ್ ಡಿಗ್ನಿಟಿ ಆಗಿದ್ರೆ ಅವರ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಅವರ ಕಂಫರ್ಟ್ ಝೋನ್ ಆಗಿರುತ್ತದೆ. ಅಕಾರ್ಡಿಂಗ್ ಟು ದಿ ಡಾಟಾ ಆಫ್ 2025, ಇಂಡಿಯಾದಲ್ಲಿ 150 ಮಿಲಿಯನ್ ಮೈಗ್ರೆಂಟ್ಸ್ಗಳು ನೆಲೆಸಿದ್ದಾರೆ. ಅಂದರೆ ಟೋಟಲ್ 500 ಮಿಲಿಯನ್ ವರ್ಕರ್ಸ್ಗಳಲ್ಲಿ 30% ಮೈಗ್ರೆಂಟ್ಸ್ಗಳು ಇದ್ದಾರೆ. ಅಂದರೆ 3ರಲ್ಲಿ ಮಿನಿಮಮ್ ಒಬ್ಬ. ಭಾರತದಲ್ಲಿ ಹಿಂದುಳಿದ ಗ್ರಾಮೀಣ ರಾಜ್ಯಗಳಲ್ಲಿ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಹೆಚ್ಚಿದೆ. ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶ, ಬಿಹಾರ, ಒಡಿಶಾ ಎಂಬಂತಹ ರಾಜ್ಯಗಳಲ್ಲಿ ಬರೀ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿ ಜೀವನ ನಡೆಸುವುದು ತುಂಬ ಕಷ್ಟದ ಸನ್ನಿವೇಶವಾಗಿದೆ. ಸೊ ಇದರಿಂದಾಗಿ ಡೆವಲಪ್ಮೆಂಟ್ ಸಿಟೀಸ್ಗಳಿಗೆ ವಲಸೆ ಬರುತ್ತಾರೆ. ಇಂಡಿಯಾದಲ್ಲಿ ಫಾಸ್ಟ್ ಡೆವಲಪ್ಮೆಂಟ್ ಸಿಟೀಸ್ಗಳಲ್ಲಿ ಆಲ್ರೆಡಿ ವಲಸೆ ಬಂದಿರುವ ಮೈಗ್ರೆಂಟ್ಸ್ಗಳು ಸುಮಾರು ಜನ ಇದ್ದಾರೆ. ಮಹಾರಾಷ್ಟ್ರ ಅಂದರೆ ಮುಂಬೈನಲ್ಲಿ 20 ಮಿಲಿಯನ್ ಜನ ಇದ್ದರೆ, ದೆಹಲಿ ಅಂದರೆ ಡೆಲ್ಲಿನಲ್ಲಿ 15 ಮಿಲಿಯನ್ ಜನ ಇದ್ದಾರೆ. ಕರ್ನಾಟಕ ಅಂದರೆ ಬೆಂಗಳೂರಿನಲ್ಲಿ 10 ಮಿಲಿಯನ್ ಜನ ಇದ್ದಾರೆ. ತಮಿಳುನಾಡು ಅಂದರೆ ಚೆನ್ನೈನಲ್ಲಿ 10 ಮಿಲಿಯನ್ ಜನ ಇದ್ದಾರೆ. ಎಸ್ಪೆಷಲಿ ಮುಂಬೈ ಮತ್ತು ಬೆಂಗಳೂರು ಸಿಟಿಗಳು ಏನಿದ್ದಾವೆ ರಿಕ್ವೈರ್ಸ್ ಮಿಲಿಯನ್ಸ್ ಆಫ್ ವರ್ಕರ್ ಫಾರ್ ಬಿಗ್ ಬಿಲ್ಡಿಂಗ್ಸ್, ಐಟಿ ಹಬ್ಸ್, ಇಂಡಸ್ಟ್ರಿಯಲ್ ಫೀಲ್ಡ್ ಅಂಡ್ ಮಾರ್ಕೆಟ್ ಪ್ಲೇಸ್ಗಳು ವಲಸೆ ಕಾರ್ಮಿಕರನ್ನ ಅಟ್ರಾಕ್ಟ್ ಮಾಡ್ತವೆ. ಅಂಡ್ ಡೆಲ್ಲಿ, ಮುಂಬೈ ಮತ್ತೆ ಬೆಂಗಳೂರು ಸಿಟೀಸ್ಗಳು ಏನಿದ್ದಾವೆ ಅಲ್ಲಿನ ಲೋಕಲ್ ಜನಗಳಿಗಿಂತ ಔಟರ್ಸ್ ಅಂದ್ರೆ ಮೈಗ್ರೆಂಟ್ಸ್ಗಳೇ ಜಾಸ್ತಿ ಇದ್ದಾರೆ. ಅಂದ್ರೆ ಡೆಲ್ಲಿ 60% ಮೈಗ್ರೆಂಟ್ಸ್ ಇದ್ದಾರೆ, 40% ಮಾತ್ರ ಲೋಕಲ್ಸ್ ಇದ್ದಾರೆ. ಹಾಗೆ ಮುಂಬೈನಲ್ಲಿ 55% ಮೈಗ್ರೆಂಟ್ಸ್ ಇದ್ದಾರೆ, ಓನ್ಲಿ 45% ಮಾತ್ರ ಲೋಕಲ್ಸ್ ವರ್ಕರ್ಸ್ ಇದ್ದಾರೆ. ಹಾಗೆ ಬೆಂಗಳೂರಿನಲ್ಲಿ ಗೊತ್ತೇ ಇದೆ ಮೈಗ್ರೆಂಟ್ಸ್ಗಳು ಯಾವ ತರ ನೆಲೆಯೂರಿ ಜೀವನಗಳನ್ನ ನಡೆಸ್ತಾ ಇದ್ದಾರೆ ಅಂತ. ಈ ವಲಸೆ ಕಾರ್ಮಿಕರು ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ ಅಂತ ಡಾಟಾ ನೋಡಿದ್ರೆ ಉತ್ತರ ಪ್ರದೇಶ ಮತ್ತು ಒಡಿಶಾ ರಾಜ್ಯದಿಂದಲೇ ಸುಮಾರು 60 ಮಿಲಿಯನ್ಸ್ ಆಫ್ ಮೈಗ್ರೆಂಟ್ಸ್ಗಳು ಬಂದಿದ್ದಾರೆ. ಉತ್ತರ ಪ್ರದೇಶ 35 ಮಿಲಿಯನ್ಸ್, ಬಿಹಾರ 25 ಮಿಲಿಯನ್, ಒಡಿಶಾ 10 ಮಿಲಿಯನ್. ಹಾಗೆಯೇ ಸುಮಾರು ಹಿಂದುಳಿದ ಗ್ರಾಮೀಣ ರಾಜ್ಯಗಳಿಂದ ಕೆಲಸ ಹುಡುಕಿಕೊಂಡು 150 ಮಿಲಿಯನ್ಸ್ ಆಫ್ ಪೀಪಲ್ಸ್ ನೇಟಿವ್ ಜಾಗ ಬಿಟ್ಟು ಬಂದಿದ್ದಾರೆ. ಈ ವಲಸೆ ಕಾರ್ಮಿಕರಿಂದ ಬಿಗ್ ಡೆವಲಪ್ಮೆಂಟ್ ಸಿಟೀಸ್ಗಳು ತುಂಬಾನೇ ಗ್ರೋತ್ ಆಗ್ತಿದ್ದಾವೆ. ದಿ ಆಪರೇಷನ್ಸ್ ಆಫ್ ಮುಂಬೈ ಫ್ಯಾಕ್ಟರೀಸ್ ಅಂಡ್ ಬ್ಯಾಂಗ್ಳೂರ್ ಐಟಿ ಹಬ್ಸ್ ಕಾಂಟ್ರಾಕ್ಷನ್ ಜಾಬ್ಗಳಿಗೆ ಹೆವಿಲಿ ಮೈಗ್ರೆಂಟ್ಸ್ ಮೇಲೆ ಡಿಪೆಂಡ್ ಆಗಿವೆ. ಓವರ್ ಆಲ್ ಇಂಡಿಯಾದಲ್ಲಿ ಅವರೇಜ್ ಆಗಿ 15% ಆಫ್ GDP ಗ್ರೋತ್ಗೆ ಈ ಮೈಗ್ರೆಂಟ್ಸ್ಗಳು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಈ ಮೈಗ್ರೆಂಟ್ಸ್ ಇಂದ ಆಲ್ರೆಡಿ ಡೆವಲಪ್ಮೆಂಟ್ ಆಗಿರೋ ಸಿಟೀಸ್ಗಳು ಇನ್ನೂ ಸೂಪರ್ಫಿಷಿಯಲಿ ಡೆವಲಪ್ಮೆಂಟ್ ಆಗ್ತಿದ್ದಾವೆ. ಇಂಡಿಯಾದಲ್ಲಿನ ಬಿಗ್ ಇಂಡಸ್ಟ್ರೀಸ್, ಕಾಂಟ್ರಾಕ್ಟ್ ಲೇಬರ್ಸ್, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್, ಫ್ಲೈಓವರ್ ಮೇಕರ್ಸ್ ಅಂಡ್ ಆಲ್ ಕೈಂಡ್ ಆಫ್ ಸರ್ವಿಸ್ ಸೆಕ್ಟರ್ಸ್ಗಳಿಗೆ ಪ್ರಾಫಿಟಬಲ್ ಗೋಲ್ಡ್ ರೋಬೋಟ್ಗಳಾಗಿ ಮೈಗ್ರೆಂಟ್ಸ್ಗಳು ಸಿಕ್ಕಿದ್ದಾರೆ. ಇವರನ್ನು ಯಾವ ರೇಂಜಿಗೆ ಯೂಸ್ ಮಾಡಿಕೊಳ್ತಿದ್ದಾರೆ ಅಂದರೆ ಲೋ ಕಾಸ್ಟ್ ಆಫ್ ಲೇಬರ್ ಚಾರ್ಜ್, ಲಾಂಗ್ ವರ್ಕಿಂಗ್ ಅವರ್, ಇನ್ಸೆಕ್ಯೂರಿಟಿ ಕಂಡೀಷನ್ಸ್, ಸಮ್ಟೈಮ್ಸ್ ಒಂದು ಸಿಂಗಲ್ ಮೈನರ್ ಆಕ್ಸಿಡೆಂಟ್ ಆದರೆ ಕೇಳುವವರೇ ಇರುವುದಿಲ್ಲ. ಆದರೂ ಸಹ ಇಂಡಿಯಾದಲ್ಲಿ ದಿನೇ ದಿನೇ ನ್ಯೂ ಇಂಡಸ್ಟ್ರಿಗಳು ಸ್ಟ್ಯಾಂಡ್ ಅಪ್ ಆಗಿ ನಿಲ್ತಾನೆ ಇದ್ದಾವೆ. ಮೈಗ್ರೆಂಟ್ಸ್ಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕೆಲಸ ಹುಡುಕ್ತಾ ಹೋಗ್ತಾನೆ ಇದ್ದಾರೆ. ಲೋಕಲ್ಸ್ಗಳು ಬೆಟರ್ ಜಾಬ್ಗಳು ಬರ್ತವೆ ಅಂತ ಸರ್ಚ್ ಮಾಡ್ತಾನೆ ಇದ್ದಾರೆ. ಸೊ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಬೋತ್ ಆರ್ ಒನ್ ಡಿಗ್ನಿಟಿ, ಬೋತ್ ಆರ್ ಒನ್ ಸ್ಟೆಬಿಲಿಟಿ.
ಸೊ ಬೋತ್ ಆರ್ ವಾಂಟ್ ರೆಸ್ಪೆಕ್ಟ್, ಹಾಗೆಯೇ ಬೋತ್ ಆರ್ ರಿಯಾಕ್ಟಿಂಗ್ ದಿ ಸಿಚುವೇಶನ್ ಬಟ್ ನಾಟ್ ಡಿಸೈಡಿಂಗ್ ದೇರ್ ಫ್ಯೂಚರ್ ಲೈಫ್. ಪ್ರೆಸೆಂಟಲ್ಲಿ ಸಿಸ್ಟಮ್ ಹೇಗೆ ನಡೀತಾ ಇದೆ ಅಂದರೆ ಹೈರಿಂಗ್ ವಿತೌಟ್ ಸೆಕ್ಯೂರಿಟಿ, ನೋ ಮಿನಿಮಮ್ ಡಿಗ್ನಿಟಿ, ಇದರ ಮಧ್ಯೆ ಮಿಡ್ಲ್ ಮೆನ್ ಮತ್ತು ಕಾಂಟ್ರಾಕ್ಟ್ಗಳು ವಿತೌಟ್ ಎನಿ ಎಫರ್ಟ್ ಬೇಜಾನ್ ಅರ್ನ್ ಮಾಡ್ತಾ ಇದ್ದಾರೆ. ಈ ಸಿಸ್ಟಮಲ್ಲಿ ಹ್ಯೂಮನ್ ಆರ್ ಲೈಕ್ಸ್ ನಂಬರ್ಸ್ ಥರ ಆಗಿಬಿಟ್ಟಿದ್ದಾರೆ, ಪ್ಲಸ್ ಆರ್ ಮೈನಸ್ ಒಟ್ಟಿನಲ್ಲಿ ಇದ್ದಾರೆ. ಇದೇ ಸಿಸ್ಟಮಲ್ಲಿ ಮೈಗ್ರೆಂಟ್ಸ್ಗಳು ಸರ್ವೈವಲ್ಗೋಸ್ಕರ ಕಷ್ಟಪಡ್ತಾ ಇದ್ದಾರೆ, ಲೋಕಲ್ಸ್ಗಳು ಬೆಟರ್ ಆಪ್ಷನ್ಗೋಸ್ಕರ ಸರ್ಚ್ ಮಾಡ್ತಾ ಇದ್ದಾರೆ. ಈ ಎರಡೂ ಕಷ್ಟಗಳು ಈ ಸಿಸ್ಟಮ್ನಲ್ಲಿ ದಿನ ಬೆಳಗಾದರೆ ಕಾಣಿಸ್ತಾ ಇದ್ದಾವೆ. ಫೈನಲಿ ಈ ಸ್ಟೋರಿಯಲ್ಲಿನ ವಿಲನ್ ಯಾರು, ಈ ಥರ ಕಂಡೀಷನ್ಗಳು ಸಿಚುವೇಶನ್ಗಳನ್ನು ಕ್ರಿಯೇಟ್ ಮಾಡ್ತಿರೋರು ಯಾರು, ಆ್ಯಂಡ್ ಈ ಥರ ರನ್ ಆಗ್ತಿರೋ ಸೈಕಲ್ಗೆ ಬ್ರೇಕ್ ಹಾಕಬೇಕಾಗಿರೋರು ಯಾರು? ಈ ಸ್ಟೋರಿ ನೋಡಿ ಡಿಕೋಡ್ ಮಾಡ್ತಿರೋ, ಜಡ್ಜ್ ಮಾಡ್ತಿರೋ ಅಥವಾ ಕಾಮೆಂಟ್ ಮಾಡ್ತಿರೋ, ಯುವರ್ ಚಾಯ್ಸ್.